ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ನಿಮಗೆ ಒಂದು MS ವರ್ಡಲ್ಲಿ ಒಂದು ಒಳ್ಳೆ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಸೊ ವಾಚ್ ನೋಡಿ. ಇಲ್ಲಿ ಸಾಮಾನ್ಯವಾಗಿ ಇಂಥ ಡೇಟಾ ಇರುವಾಗ ನಾವು ಇಲ್ಲಿ ಡ್ಯಾಶಸ್ ಲೈನನ್ನು ಹಾಕೋ ಅಭ್ಯಾಸ ಇರುತ್ತೆ ನಮಗೆ. ಸೊ ಡ್ಯಾಶಸ್ ಲೈನ್ ಅನ್ನಂದರೆ ಈ ಥರ ಹಾಕಿರ್ತೀವಿ, ಬಟ್ ಎಂಡ್ ಲಿಮಿಟ್ಸ್ ನಮಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ಒಂದು ಟ್ಯಾಬನ್ನು ಸೆಟ್ ಮಾಡ್ಕೋಬೇಕು. ಸೊ ನೋಡಿ, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ಸೆಲೆಕ್ಟ್ ಎಂಟೈರ್ ಡೇಟಾ ಆ್ಯಂಡ್ ನಿಮಗಿಲ್ಲಿ ಟ್ಯಾಬ್ ಸೆಟ್ಟಿಂಗ್ ಅಂದರೆ ಎಂಡ್ ಎಲ್ಲಿಗೆ ಬೇಕು. ಸೊ ಈಗ ನನಗೆ 8ಗೆ ಬೇಕು. ಸೊ ಅಲ್ಲಿ ಒಂದು ಟ್ಯಾಬ್ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಸೊ ನಂತರ ರೈಟ್ ಕ್ಲಿಕ್ ಮಾಡಿ, ಪ್ಯಾರಾಗ್ರಾಫ್ ಆಪ್ಷನ್ ಹೋಗಿ, ದೆನ್ ಟ್ಯಾಬ್ ಆಪ್ಷನ್. ಇದರಲ್ಲಿ ಡ್ಯಾಶಸ್ ಲೈನ್ ಬೇಕೋ ಸ್ಟ್ರೇಟ್ ಲೈನ್ ಬೇಕೋ ಇದು ಆಪ್ಷನ್. ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಕೊಡಿ. ಸೊ ನಾವು ಇಲ್ಲಿಂದ ಜಸ್ಟ್ ಒಂದು ಟ್ಯಾಬ್ ಪ್ರೆಸ್ ಮಾಡಿಬಿಟ್ರೆ ನೋಡಿ, ಆಟೋಮೆಟೆಡಲ್ಲಿ ನಿಮಗೆ ಎಷ್ಟಕ್ಕೆ ಸೆಟ್ ಮಾಡಿದ್ದೀರಿ ಅಷ್ಟಕ್ಕೆ ನೀವು ಸ್ಟಾಪ್ ಆಗ್ತಾ ಇದೆ ಅಂತ. ಸೊ ನೋಡಿ, ಈ ಥರ ಟಿಪ್ಸ್ಗಳನ್ನು ಆವಾಗವಾಗ ಕೊಡ್ತಾ ಇರ್ತೀನಿ. ಸೊ ಹೀಗೆ ನನ್ನ ಚಾನಲನ್ನು ವಾಚ್ ಮಾಡ್ತಾ ಇರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. BNS ಟೆಕ್ ಗುರು.